ಸಾವ್ಕಾರ ನೀವು ಏನಾದ್ರು ಸಂಕೇಶ್ವರ ಸೈಡ್ ಅದು ಬಂದಿದ್ರಿಪಾ ಅಂತಂದ್ರ ಈ ಕೋಟೆಗೆ ವಿಸಿಟ್ ಮಾಡೋದಂತೂ ಒಟ್ಟ ಮರಿಬೇಡ್ರಿ. ನಮಸ್ಕಾರಿಪ್ಪ ಎಲ್ಲ ದೊಡ್ಡ ಮಂದಿಗೆ. ಇವತ್ ನಾವ ನಮ್ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಒಳಗಿರೋ ವಲ್ಲಭಗಡ ಅಥವಾ ಹರ್ಗಾಪುರ್ ಕೋಟೆಗೆ ಬಂದಿದ್ದು ನೋಡ್ರಿ. ಈ ಕೋಟೆಯನ್ನ ಶಿಲಾಹಾರದ ರಾಜ ಎರಡನೇ ಭೋಜ ಕಟ್ಟಿಸಿದಾರಂತ. ಮತ್ತ ಶತ್ರುಗಳಿಗೆ ಈ ಕೋಟೆಯ ಪ್ರವೇಶ ದ್ವಾರ ಈಸಿಯಾಗಿ ಸಿಗಬಾರ್ದಂತೇಳಿ ಗೋಮುಖಿ ಆಕಾರ ಒಳಗ ಕಟ್ಟಿದಾರ ನೋಡ್ರಿ. ಪ್ರವೇಶ ದ್ವಾರದಿಂದ ಒಳಗ್ ಹೋದ್ಮೇಲೆ ನಿಮ್ಗೆ ಫಸ್ಟ್ ಶ್ರೀ ಆಂಜನೇಯ ದೇವಸ್ಥಾನ ಕಾಂತೈತಿ. ಮತ್ತ ದೇವಸ್ಥಾನದ ಬಾಜುಕ ಇರುವ ಈ ಸುರಂಗ ಮಾರ್ಗ ಇದ ಕೋಟೆಯ ಒಳಗಿರುವ ಸುಮಾರು 40 ಅಡಿ ಆಳದ ನೀರಿನ ಬಾವಿಯ ಕೆಳಭಾಗದೊಳಗ ಮುಡ್ತತಿ ಅಂತ ನೋಡ್ರಿ. ಮತ್ತ ಈ ಕೋಟೆಯ ಇನ್ನೊಂದು ಭಾಗದೊಳಗ ಹೋದ್ರಿಪ್ಪ ಅಂತಂದ್ರ ಪುರಾತನ ಕಾಲದ ಶಿವನ ದೇವಸ್ಥಾನ ಕಾಂತೈತಿ. ಈ ದೇವಸ್ಥಾನ ಕಡೆಯಿಂದ ಒಂದ್ ಸ್ವಲ್ಪ ಕೆಳಗಿಳಿದು ಹೋದ್ರಿಪ್ಪ ಅಂತಂದ್ರ ಗುಹೆ ಒಳಗೊಂದ ಸಿದ್ದೇಶ್ವರ ದೇವಸ್ಥಾನನು ಐತಿ. ಸ್ಥಳೀಯರ ಪ್ರಕಾರ ಇಲ್ಲಿರುವ ಈ ಗುಹೆ ನಮ್ಮ ಸಂಕೇಶ್ವರ ಒಳಗಿರೋ ಶ್ರೀ ಶಂಕರ್ಲಿಂಗ್ ಮಠಕ್ಕೆ ಹೋಗಿ ಕನೆಕ್ಟ್ ಆಕೇತಂತ ನೋಡ್ರಿ. ಗೋವಾದ ಪೋರ್ಚುಗೀಸರು ಮತ್ತು ಜಂಜೀರದ ಸಿದ್ಧಿಗಳ ಮೇಲೆ ಕಣ್ಣಿಡಲು ಕಟ್ಟಿಸಿರುವ ಈ ಕೋಟೆಯನ್ನ 1667ರೊಳಗ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ವಶಪಡಿಸಿಕೊಳ್ತಾರು. ತದನಂತರ 1688ರೊಳಗ ಮುಘಲರು ವಶಪಡಿಸಿಕೊಂಡ ಈ ಕೋಟೆಯನ್ನ 1701ರೊಳಗ ಮರಾಠರು ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಮತ್ತೊಮ್ಮೆ ಯಶಸ್ಸು ಪಡಿತಾರ ನೋಡ್ರಿ. ಅದಾದ್ಮೇಲೆ 14 ಮೇ 1753ರೊಳಗ ಕರ್ವೀರ್ಕರ್ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜರು ಪಾರ್ಗಡ ಭೀಮ್ಗಡ ಕಲಾನಿಧಿಗಡ ಅಂಗ ಈ ಕೋಟೆಯನ್ನು ಕೂಡ ಸದಾಶಿವರಾವ್ ಬಹು ಪೇಶ್ವೆ ಅವರಿಗೆ ನೀಡ್ತಾರು. ಅದಾದ್ಮ್ಯಾಗ ಈ ಕೋಟೆ ಒಂಟಮೂರಿಕರ್ ದೇಸಾಯಿ ಅವರ ಆಳ್ವಿಕೆಗೆ ಸೇರ್ತೈತಿ ನೋಡ್ರಿ. ಇದೇ ತರ ಬೇರೆ ಬೇರೆ ಜನರ ಆಳ್ವಿಕೆಗೆ ಸೇರಿಕೊಂತ ಬಂದ ಈ ಕೋಟೆ ಫೈನಲಿ ಒಂದಿನ 1844ರೊಳಗ ಬ್ರಿಟಿಷರ ಅಧೀನಕ್ಕ ಸೇರಿ ಬಿಡ್ತೈತಿ ನೋಡ್ರಿ. ನಿಮಗೇನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಮತ್ ನಿಮ್ ಊರಾಗ ಏನ್ ಫೇಮಸ್ ಐತಿ ಅಂತ ಕಮೆಂಟ್ ಮಾಡ್ರಿಪ್ಪ. ನಾ ಮತ್ ನಮ್ ದೋಸ್ತ್ ಬಂದ ಮಸ್ತ್ ಪೈಕಿ ವಿಡಿಯೋ ಮಾಡೋಕೇವಿ. ಮತ್ ಸಾವ್ಕಾರ ಹಂಗ ನಮ್ಗೊಂದ್ ಫಾಲೋ ಹೊಡೆಯೋದ ಒಟ್ಟೆ ಮರಿಬೇಡ್ರಿ.